ಚಿಕ್ಕಮಗಳೂರಲ್ಲಿ ದೇವಿರಮ್ಮನ ಬೆಟ್ಟ ಹತ್ತುತ್ತಾ ಇದ್ದಾರೆ ಭಕ್ತರು. ಈ ಸಂದರ್ಭದಲ್ಲಿ ಕೆಲ ಭಕ್ತರು ಅಸ್ವಸ್ಥರಾಗಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ವರ್ಷಕ್ಕೆ ಒಮ್ಮೆ ದರ್ಶನದ ಭಾಗ್ಯವನ್ನ ಕೊಡುವಂತಹ ದೇವಿರಮ್ಮನ ಬೆಟ್ಟವನ್ನ ಹತ್ತುವಂಥದ್ದು ಪ್ರತಿ ವರ್ಷ ನಡೆಯುತ್ತೆ. ಅದೇ ರೀತಿಯಾಗಿ ಈ ವರ್ಷವೂ ಕೂಡ ಭಕ್ತರು ದೇವಿರಮ್ಮನ ಬೆಟ್ಟವನ್ನ ಹತ್ತುತ್ತಾ ಇದ್ದಾರೆ. ಕೆಲ ಭಕ್ತರು ಅಸ್ವಸ್ಥರಾಗ್ತಾ ಇದ್ದಾರೆ. ಮಳೆ ಆಗ್ತಾ ಇದೆ. ಮಳೆಯ ನಡುವೆಯೂ ಕೂಡ ಬೆಟ್ಟವನ್ನ ಹತ್ತಿ ಅಸ್ವಸ್ಥಗೊಂಡಿದ್ದಾರೆ ಯುವತಿಯೋರ್ವರು. ಬೆಟ್ಟ ಹತ್ತೋದಕ್ಕೆ ಸಾಧ್ಯವಾಗದೆ ಅರ್ಧದಲ್ಲೇ ಕುಸಿದು ಬಿದ್ದಿದ್ದಾರೆ ಯುವತಿ. ಆ ಯುವತಿಯನ್ನ ಹೊತ್ತು ತಂದಿದ್ದಾರೆ ಅಗ್ನಿಶಾಮಕ ದಳದ ಸಿಬ್ಬಂದಿ. ನಿರಂತರ ಮಳೆಯಿಂದ ಬೆಟ್ಟದಲ್ಲಿ ತೀವ್ರ ಜಾರಿಕೆ ಇದೆ. ಜಾರುವ ಬೆಟ್ಟದಲ್ಲಿ ಅಗ್ನಿಶಾಮಕ ಸಿಬ್ಬಂದಿ ಯುವತಿಯನ್ನ ಕೆಳಗಡೆ ಎತ್ಕೊಂಡು ಬಂದಿದ್ದಾರೆ. ಸ್ಥಳದಲ್ಲೇ 5 ಆಂಬ್ಯುಲೆನ್ಸ್ಗಳ ವ್ಯವಸ್ಥೆಯನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಅತಿ ಹೆಚ್ಚು ಮಳೆ ಆಗ್ತಾ ಇದೆ. ಈ ಮಳೆ ಆಗ್ತಾ ಇರುವಂತಹ ಸಂದರ್ಭದಲ್ಲೂ ಕೆಲ ಭಕ್ತರು ಮಳೆಯನ್ನು ಲೆಕ್ಕಿಸದೆ ದೇವಿಯ ದರ್ಶನವನ್ನ ಪಡಿಬೇಕು ಅಂತ ಹೇಳಿ ನಿನ್ನೆಯಿಂದಲೂ ಕೂಡ ದರ್ಶನವನ್ನ ಪಡೆದುಕೊಳ್ತಾ ಇದ್ದಾರೆ. ಸಹಜವಾಗಿಯೇ ಅದು ಇಳಿಜಾರು ಪ್ರದೇಶ ಆಗಿರುವಂತಹ ಹಿನ್ನೆಲೆಯಲ್ಲಿ, ಬೆಟ್ಟ ಆಗಿರುವಂತಹ ಹಿನ್ನೆಲೆಯಲ್ಲಿ ಅಲ್ಲಲ್ಲಿ ಮಣ್ಣು ಜಾರುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಯಾಕೆಂದರೆ ತೇವಾಂಶ ಇರುತ್ತೆ. ತೇವದಿಂದಾಗಿ ಜಾರುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಮತ್ತು ಹತ್ತೋದು ಅಷ್ಟು ಸುಲಭವಾದಂತಹ ಕೆಲಸ ಅಂತೂ ಅಲ್ವೇ ಅಲ್ಲ. ಸೊ ಹಾಗಾಗಿ ಈ ಸಂದರ್ಭದಲ್ಲಿ ಯುವತಿಯೊಬ್ಬರು ಅಸ್ವಸ್ಥರಾಗಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಆ ಯುವತಿಯನ್ನ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಹೊತ್ಕೊಂಡು ಹೋಗ್ತಾ ಇದ್ದಾರೆ. ಸೇಫ್ ಮಾಡುವಂತಹ ಕೆಲಸವನ್ನು ಕೂಡ ಮಾಡಲಾಗಿದೆ. ಅಂದರೆ ಮುಂಜಾಗ್ರತಾ ಕ್ರಮಗಳನ್ನು ಕೂಡ ಈಗಾಗಲೇ ತೆಗೆದುಕೊಳ್ಳಲಾಗಿರುವಂಥದ್ದು. ಅಲ್ಲಲ್ಲಿ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಕೂಡ ಇರ್ತಾರೆ. ಮುಂಜಾಗ್ರತಾ ಕ್ರಮವಾಗಿ 5 ಆಂಬ್ಯುಲೆನ್ಸ್ಗಳ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಸ್ಥಳದಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆ ಆಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ.